ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಚೈತ್ರ ನವರಾತ್ರಿ 30 ಮಾರ್ಚ್ ರವಿವಾರದಿಂದ ಪ್ರಾರಂಭವಾಗ್ತಾ ಇದೆ. ದೇವಿಯನ್ನು ಪ್ರಸನ್ನಗೊಳಿಸಲಿಕ್ಕೆ, ನಮ್ಮ ಸಾಧನೆಯನ್ನು ಸಿದ್ಧಿಸಲಿಕ್ಕೆ ಈ ಶುಭ ಯೋಗಕ್ಕಿಂತ ಬೇರೆ ಸಮಯ ಮತ್ತೊಂದಿಲ್ಲ. ನವರಾತ್ರಿ 9 ಶಕ್ತಿಗಳ ರೂಪಗಳ ಉಪಾಸನೆಯ ರಾತ್ರಿಗಳು. ಈ ವೇಳೆಯಲ್ಲಿ ಶಕ್ತಿ ಭೂತಳದ ಮೇಲೆ ಸಂಚಾರ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಬಂದಿರ್ತಾಳೆ. ಇಂತಹ ಶುಭ ಸಂಯೋಗದಲ್ಲಿ ಅಮ್ಮನ ಹತ್ತಿರ ಏನೇ ಬೇಡಿದರೂ ಅಮ್ಮ ಅದನ್ನು ಕರುಣಿಸ್ತಾಳೆ. ಆದರೆ ಭಕ್ತಿ ಭಾವವನ್ನು ಸಮರ್ಪಿಸಬೇಕು. 9 ದಿನ ಅಮ್ಮನನ್ನು ಭಕ್ತಿಯಿಂದ ಆರಾಧಿಸಿ ಭಾವವನ್ನು ಅರ್ಪಿಸಿ ನಂತರ ಘಟಿಸುವಂತಹ ಚಮತ್ಕಾರಗಳನ್ನು ನೀವು ಸ್ವತಃ ಅನುಭವಿಸಿ ನೋಡಿ. ಈಗ 9 ದಿನಗಳಲ್ಲಿ ಯಾವ ದಿನ ಯಾವ ದೇವಿಯ ಉಪಾಸನೆಯನ್ನು ಮಾಡಬೇಕು, ಯಾವ ಮಂತ್ರವನ್ನು ಜಪಿಸಬೇಕು, ದೇವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅಂತ ನೋಡೋಣ. ಶೈಲಪುತ್ರಿ ಮೊದಲನೇ ದೇವಿ ಶೈಲಪುತ್ರಿ, ಹಿಮಾಲಯದ ಪುತ್ರಿಕೆ. ಶೈಲಪುತ್ರಿಯ ಮಂತ್ರ ಹ್ರೀಂ ಶಿವಾಯ ನಮಃ, ಹ್ರೀಂ ಶಿವಾಯ ನಮಃ. ಈ ಮಂತ್ರವನ್ನು ರುದ್ರಾಕ್ಷಿ ಮಾಲೆಯಿಂದ ಜಪಿಸಬೇಕು. ಶೈಲಪುತ್ರಿ ದೇವಿಗೆ ನೈವೇದ್ಯವನ್ನಾಗಿ ಆಕಳಿನ ಹಾಲಿನಿಂದ ತಯಾರಿಸಿದಂತಹ ಪಾಯಸವನ್ನು ಅರ್ಪಿಸಬೇಕು. ಆ ಪಾಯಸದಲ್ಲಿ ಬೆಲ್ಲ ಮತ್ತು ಡ್ರೈ ಫ್ರೂಟನ್ನು ಹಾಕಿರಬೇಕು. ಶೈಲಪುತ್ರಿ ದೇವಿಯ ಆರಾಧನೆಯಿಂದ ಸೂರ್ಯಬಲ ಪ್ರಬಲವಾಗುತ್ತದೆ. ಇನ್ನು ಎರಡನೇ ದೇವಿ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ದೇವಿಗೆ ಬೆಲ್ಲ ಅಥವಾ ಸಕ್ಕರೆ ನೈವೇದ್ಯವನ್ನು ಅರ್ಪಿಸಬೇಕು. ಬ್ರಹ್ಮಚಾರಿಣಿ ದೇವಿಯ ಮಂತ್ರ ಹ್ರೀಂ ಶ್ರೀ ಬ್ರಹ್ಮಚಾರಿಣ್ಯೇ ನಮಃ, ಹ್ರೀಂ ಶ್ರೀ ಬ್ರಹ್ಮಚಾರಿಣ್ಯೇ ನಮಃ. ಇನ್ನು ಮೂರನೇ ದೇವಿ ಚಂದ್ರಘಂಟ. ಚಂದ್ರಘಂಟ ದೇವಿಯ ಮಂತ್ರ ಹ್ರೀಂ ಐಂ ಶಕ್ತೇ ನಮಃ, ಹ್ರೀಂ ಐಂ ಶಕ್ತೇ ನಮಃ. ಚಂದ್ರಘಂಟ ದೇವಿಗೆ ಕೇಸರಿ ಬಾತ್ನ ನೈವೇದ್ಯವನ್ನು ಅರ್ಪಿಸಬೇಕು. ಅದರಲ್ಲಿ ಒಣದ್ರಾಕ್ಷಿ ಏಲಕ್ಕಿಯನ್ನು ಹಾಕಿರಬೇಕು. ಚಂದ್ರಘಂಟ ದೇವಿಯ ಆರಾಧನೆಯಿಂದ ಚಂದ್ರಬಲ ಪ್ರಬಲವಾಗುತ್ತದೆ. ಇನ್ನು ನಾಲ್ಕನೇ ದೇವಿ ಕುಷ್ಮಾಂಡ. ಕುಷ್ಮಾಂಡ ದೇವಿಯ ಮಂತ್ರ ಐಂ ಹ್ರೀಂ ದೇವೇ ನಮಃ, ಐಂ ಹ್ರೀಂ ದೇವೇ ನಮಃ. ಕುಷ್ಮಾಂಡ ದೇವಿಗೆ ನೀವು ಯಾವುದೇ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಬಹುದು. ಇನ್ನು ಐದನೇ ದೇವಿ ಸ್ಕಂದಮಾತಾ. ಕಾರ್ತಿಕೇಯ ದೇವರನ್ನು ತೊಡೆಯ ಮೇಲೆ ಕೂಡಿಸಿಕೊಂಡಂತಹ ದೇವಿ ಈಕೆ. ಸ್ಕಂದಮಾತಾ ದೇವಿಯ ಆರಾಧನೆಯಿಂದ ಸಂತತಿ ಸಮಸ್ಯೆ ದೂರವಾಗುತ್ತದೆ. ಸ್ಕಂದಮಾತಾ ದೇವಿಯ ಮಂತ್ರ ಐಂ ಕ್ಲೀಂ ಸ್ವಾಮಿನೇ ನಮಃ, ಐಂ ಕ್ಲೀಂ ಸ್ವಾಮಿನೇ ನಮಃ. ಪಂಚಮಿಯ ದಿವಸ ಈ ಮಂತ್ರವನ್ನು ಜಪಿಸಿದರೆ ಸಂತತಿ ಸಮಸ್ಯೆ ದೂರವಾಗುತ್ತದೆ. ಸ್ಕಂದಮಾತಾ ದೇವಿಗೆ ಕೆಂಪು ಬಣ್ಣದ ನೈವೇದ್ಯವನ್ನು ಅರ್ಪಿಸಬಹುದು. ಗುಲಾಬ್ ಜಾಮನ್ನು ಅಥವಾ ಮೋತಿಚೂರ್ ಲಡ್ಡುವನ್ನು ಅರ್ಪಿಸಬಹುದು. ಇನ್ನು ಆರನೇ ದೇವಿ ಕಾತ್ಯಾಯಿನಿ. ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ ವಿವಾಹ ಸಮಸ್ಯೆ ದೂರವಾಗುತ್ತದೆ. ಕಾತ್ಯಾಯಿನಿ ದೇವಿಯ ಮಂತ್ರ ಕ್ಲೀಂ ಶ್ರೀಂ ತ್ರಿನೇತ್ರಾಯ ನಮಃ, ಕ್ಲೀಂ ಶ್ರೀಂ ತ್ರಿನೇತ್ರಾಯ ನಮಃ. ಕಾತ್ಯಾಯಿನಿ ದೇವಿಗೆ ಅಲಂಕಾರದ ಸಾಮಗ್ರಿಗಳನ್ನು ಅರ್ಪಿಸಬೇಕು. ಅದರ ಜೊತೆಗೆ ಕಬ್ಬಿನ ನೈವೇದ್ಯವನ್ನು ಅರ್ಪಿಸಬೇಕು. ಇನ್ನು ಏಳನೇ ದೇವಿ ಕಾಲರಾತ್ರಿ. ಕಾಲರಾತ್ರಿ ಶತ್ರುಗಳ ನಾಶವನ್ನು ಮಾಡುವಂತಹ ದೇವಿ. ಕಾಲರಾತ್ರಿ ದೇವಿಗೆ ಬೆಲ್ಲವನ್ನು ಹಾಕಿದಂತಹ ಅಕ್ಕಿಯ ಪಾಯಸದ ನೈವೇದ್ಯವನ್ನು ಅರ್ಪಿಸಬೇಕು. ಅದರಲ್ಲಿ ಮಖಾನೆಯ ಬೀಜಗಳನ್ನು ಹಾಕಿರಬೇಕು. ಕಾಲರಾತ್ರಿಯ ಮಂತ್ರ ಕ್ಲೀಂ ಐಂ ಶ್ರೀಂ ಕಾಲಿಕಾಯೇ ನಮಃ, ಕ್ಲೀಂ ಐಂ ಶ್ರೀಂ ಕಾಲಿಕಾಯೇ ನಮಃ. ಇನ್ನು ಎಂಟನೇ ದೇವಿ ಮಹಾಗೌರಿ. ಮಹಾದೇವನನ್ನು ತನ್ನ ವರವನ್ನಾಗಿ ಪಡೆಯಲು ಪಾರ್ವತಿ ಮಾತೆ ದೀರ್ಘಕಾಲ ತಪಸ್ಸನ್ನು ಮಾಡಿದಂತಹ ದೇವಿಯ ರೂಪ ಇದು. ಕನ್ಯೆಯರು ಉತ್ತಮ ವರವನ್ನು ಪಡೆಯಲು ಸೌಭಾಗ್ಯ ಪ್ರಾಪ್ತಿಗಾಗಿ ಈ ದೇವಿಯ ಆರಾಧನೆಯನ್ನು ಮಾಡಬೇಕು. ಮಹಾಗೌರಿಯ ಮಂತ್ರ ಶ್ರೀಂ ಕ್ಲೀಂ ಹ್ರೀಂ ವರದಾಯೇ ನಮಃ, ಶ್ರೀಂ ಶ್ರೀಂ ಕ್ಲೀಂ ಹ್ರೀಂ ವರದಾಯೇ ನಮಃ. ಮಹಾಗೌರಿ ದೇವಿಗೆ ಸಿಹಿ ನೈವೇದ್ಯದ ಜೊತೆಗೆ ಹಸಿರು ವಸ್ತ್ರವನ್ನು ಅರ್ಪಿಸಬೇಕು. ಇನ್ನು 9ನೇ ದೇವಿ ಸಿದ್ಧರಾತ್ರಿ. ಸಿದ್ಧಿರಾತ್ರಿ ದೇವಿಗೆ 8 ದಿವಸ ನೀವು ಏನೇನು ನೈವೇದ್ಯಗಳನ್ನು ಅರ್ಪಿಸಿದಿರೋ ಆ ಎಲ್ಲ ನೈವೇದ್ಯಗಳನ್ನು ಈ ದೇವಿಗೆ ಅರ್ಪಿಸಬೇಕು. 8 ದಿನಗಳ ಆರಾಧನೆ ಸಿದ್ಧಿಯಾಗುವಂತಹ ರಾತ್ರಿ ಸಿದ್ಧರಾತ್ರಿ. ಈ ಸಿದ್ಧರಾತ್ರಿ ದೇವಿಯ ಮಂತ್ರ ಹ್ರೀಂ ಕ್ಲೀಂ ಐಂ ಸಿದ್ಧಾಯೇ ನಮಃ, ಹ್ರೀಂ ಕ್ಲೀಂ ಐಂ ಸಿದ್ಧಾಯೇ ನಮಃ. 9ನೇ ದಿನ ರಾತ್ರಿ ಮಹಾ ಆರತಿಯನ್ನು ಮಾಡುವಾಗ ಕಮಲದ ಹೂ, ದಾಸವಾಳದ ಹೂ ಮತ್ತು ಗುಲಾಬಿ ಹೂಗಳನ್ನು ದೇವಿಗೆ ಅರ್ಪಿಸಿ ಮಹಾ ಆರತಿಯನ್ನು ಮಾಡಬೇಕು. ಕೊನೆಯ ದಿನ
ಕನ್ಯೆಯರಿಗೆ ಭೋಜನವನ್ನು ನೀಡಬೇಕು. 9 ದಿನಗಳ ಉಪಾಸನೆಯಿಂದ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಫಲ ದೊರೆಯುತ್ತದೆ. ಈ ನವರಾತ್ರಿ ವೇಳೆಯಲ್ಲಿ ದೇವಿ ಶಕ್ತಿ ಪ್ರತ್ಯಕ್ಷವಾಗಿ ಭೂಮಿ ಮೇಲೆ ಹಾಜರಿರ್ತಾಳೆ ಮತ್ತು ದೈವಿ ತತ್ವ ಈ ಸಮಯದಲ್ಲಿ 1000 ಪಟ್ಟು ಪ್ರಬಲವಾಗಿರುತ್ತದೆ. ಅದಕ್ಕಾಗಿ ನವರಾತ್ರಿ ವೇಳೆಯನ್ನು ನಾವೆಲ್ಲರೂ ಸುಖ, ಸಂತೋಷ, ಸಮೃದ್ಧಿಗಾಗಿ ಭಕ್ತಿಯಿಂದ ಆಚರಿಸೋಣ. ದೇವಿಯ ಆರಾಧನೆಯನ್ನು ಮಾಡೋಣ, ಭಕ್ತಿ ಭಾವವನ್ನು ಅಮ್ಮನ ಚರಣಕ್ಕೆ ಅರ್ಪಿಸೋಣ ಮತ್ತು ಶುಭ ಫಲವನ್ನು ಪಡೆಯೋಣ ಅಂತ ಆಶಿಸ್ತೀನಿ. ಶುಭವಾಗಲಿ. ಬೈ, ಟೇಕ್ ಕೇರ್.